ಹಾಯ್ ಎಲ್ರಿಗೂ ನಮಸ್ಕಾರ. ಕಿತ್ತಳೆ ಹಣ್ಣು ಜ್ಯೂಸ್ ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಕೂಡ ಹೇಳ್ತಾರೆ. ಆದರೆ ಅದೇ ಕಿತ್ತಳೆ ಹಣ್ಣಿಗೆ ಈ ಥರ ಕೆಲವೊಂದು ಅಂದರೆ ನಿಂಬೆಹಣ್ಣು, ಶುಂಠಿ ಮತ್ತು ಅರಿಶಿಣದ ಪುಡಿ ಈ ಥರ ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಇನ್ನೂ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ತೀನಿ. ಇದನ್ನು ಒಂಥರ ಡಿಟಾಕ್ಸ್ ಮಾಡೋ ಅಂಥ ಒಂದು ಜ್ಯೂಸ್ ಅಂತಲೇ ಹೇಳ್ಬೋದು. ನಮ್ಮ ಬಾಡಿನ ಡಿಟಾಕ್ಸ್ ಮಾಡುತ್ತೆ. ಕೆಲವೊಂದು ಜ್ಯೂಸ್ನ ಊಟಕ್ಕೆ ಮುಂಚೆ ಕುಡಿಬೇಕು, ಕೆಲವೊಂದನ್ನು ಊಟ ಆದಮೇಲೆ ಕುಡಿಬೋದು ಅನ್ನೋದು ಕೂಡ ಇರುತ್ತೆ. ಹಾಗೆ ಇದನ್ನು ಕೂಡ ಊಟ ಆದಮೇಲೆ ನೀವು ಕುಡಿಬೋದು ಈ ಜ್ಯೂಸ್ನ. ನಾನಿಲ್ಲಿ ವಿಡಿಯೋಗೋಸ್ಕರ ಸ್ವಲ್ಪ ಕಡಿಮೆ ಕ್ವಾಂಟಿಟಿಲೇ ಜ್ಯೂಸ್ನ ಮಾಡಿ ತೋರಿಸ್ತೀನಿ. ನೀವು ಎಷ್ಟು ಬೇಕಾದರೂ ಅಷ್ಟು ಕ್ವಾಂಟಿಟಿನ ಮಾಡಿಕೊಂಡು ಕುಡೀರಿ. ಮೊದಲಿಗೆ ನಾನು ಕಿತ್ತಳೆ ಹಣ್ಣು, ಶುಂಠಿ ಮತ್ತು ನಿಂಬೆಹಣ್ಣು ರಸನ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡಿ ಜ್ಯೂಸ್ನ ಮಾಡ್ಕೋತಿದ್ದೀನಿ. ಇದರಿಂದ ನಮಗೆ ಬೆನಿಫಿಟ್ ಆಗೋದು ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ, ನಮ್ಮ ಇಮ್ಯುನಿಟಿ ಕೂಡ ಬೂಸ್ಟ್ ಮಾಡುತ್ತೆ. ಈ ಜ್ಯೂಸ್ನ ಶೋಧಿಸ್ಬೇಡಿ, ಹಾಗೆ ಕುಡಿದ್ರಿ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇನ್ನು ಎರಡನೇ ಜ್ಯೂಸ್ ಬಂದು ಕಿತ್ತಳೆ ಹಣ್ಣು ಮತ್ತು ಕ್ಯಾರೆಟು ಮತ್ತು ಹನಿ. ಸ್ವೀಟಿಗೆ ಅಂತ ಹನಿ ಯೂಸ್ ಮಾಡಬೇಕಷ್ಟೇ, ಇಲ್ಲ ಅಂದರೆ ಹನಿನ ಸ್ಕಿಪ್ ಮಾಡ್ಕೋಬೋದು. ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನು ಕೂಡ ರುಬ್ಕೊಳ್ಳಿ. ನೀವೇನಾದರೂ ಕಿತ್ತಳೆ ಹಣ್ಣಲ್ಲಿ ಬೀಜ ಅಂದರೆ ಸೀಡ್ಸ್ ಏನಾದರೂ ಇದ್ದರೆ ಅದನ್ನು ರಿಮೂವ್ ಮಾಡಿ ಕೂಡ ತೊಗೋಬೋದು, ಇಲ್ಲಾಂದರೆ ಸ್ವಲ್ಪ ಕಹಿ ಹೊಡೆಯುತ್ತೆ. ಇದನ್ನು ರುಬ್ಕೊಂಡು ಕುಡಿಯೋದ್ರಿಂದ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಮತ್ತು ರೆಡ್ಯೂಸಿಂಗ್ ಇನ್ಫ್ಲಮೇಷನ್, ರಿಚ್ ಇನ್ ವಿಟಮಿನ್ ಸಿ, ಆ್ಯಂಟಿ ಇನ್ಫ್ಲಮೇಟ್ರಿ ಆ್ಯಂಡ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿಯಾಗಿ ಕೂಡ ವರ್ಕ್ ಮಾಡುತ್ತೆ. ಇಷ್ಟು ಈ ಬೆನಿಫಿಟ್ ಈ ಜ್ಯೂಸಲ್ಲಿ ಇದೆ. ಇನ್ನು ಮೂರನೇದಾಗಿ ಆರೆಂಜ್ ಮತ್ತು ಬನಾನಾ ಮತ್ತು ಅರಿಶಿಣದ ಪುಡಿ, ಈ ಮೂರನ್ನು ಆ್ಯಡ್ ಮಾಡಿ ರುಬ್ಕೊಂಡು ಜ್ಯೂಸನ್ನ ಕುಡಿಯೋದ್ರಿಂದ ಇದು ನಮಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಸಪೋರ್ಟಿಂಗ್ ವಿಷನ್ ಅಂದರೆ ನಮ್ಮ ಕಣ್ಣಿನ ದೃಷ್ಟಿಗೆ ಹೆಲ್ಪ್ ಮಾಡುತ್ತೆ, ಇಮ್ಯುನಿಟಿ ಫಂಕ್ಷನ್ನ ಜಾಸ್ತಿ ಮಾಡುತ್ತೆ ಮತ್ತು ಸ್ಕಿನ್ ಹೆಲ್ತು ಕೂಡ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಆಗಿ ಕೂಡ ವರ್ಕ್ ಆಗುತ್ತೆ. ಇಷ್ಟು ಬೆನಿಫಿಟ್ಟು ಈ ಜ್ಯೂಸಲ್ಲಿದೆ. ಆರೆಂಜ್ಗೆ ಈ ಥರ ಕೆಲವೊಂದು ಐಟಮ್ಸ್ನ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ತುಂಬ ಒಳ್ಳೆಯದು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಥ್ಯಾಂಕ್ ಯು.